ಯಾವ ವಿಚಾರದಲ್ಲಿ ನೀವು ಮಿಸ್ ಮಾಡ್ಕೊಂತೀರಾ? ಅಳಬಾರ್ದಾಯ್ತಾ? ಮತ್ತೆ ಬರೋಣ. ಮತ್ತೆ ನಾನು ಕರ್ಕೊಂಡ್ ಬರಲ್ಲ ಅಂತ ಹೇಳ್ತೀನಿ. ಹೆವಿ ಶೆಕೆ, ಒಳಗೆಲ್ಲ ಜುಡು ಜುಡು ಜಲಪಾತ ಹರಿತಾ ಇದೆ ಆಯ್ತಾ. ಮತ್ತೆ ನೋಡಿ ಇಲ್ಲಿ 3 ತೂತ್ ಬರುತ್ತೆ ಗೊತ್ತಾ? ಎಳ್ನೀರ್ ಅಂಗಡಿಲೂ ಈ ತರ ನನಗೆ ಕಟ್ ಮಾಡ್ಕೊಟ್ಟಿಲ್ಲ. ನೀರು ಉಯ್ದ್ರೆ ಸ್ವಲ್ಪನೂ ಅಲ್ಲಾಡಲ್ಲ. ಬಾರ್ಬಿಗೆ ಸ್ನಾನ ಮಾಡ್ಸೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಯಪ್ಪ, ಏನಕ್ಕಂದ್ರೆ ಎಷ್ಟು ಬೇಗ ಈ ದಿನ ಕಳೀತು ಅಂತಾನೆ ಗೊತ್ತಾಗಿಲ್ಲ. ಯಾವಾಗ ನೋಡಿದ್ರು ಬಾವನ್ ಮೇಲೆ ಕೇರಿಂಗ್ ಆಯ್ತಾ. ನಂಗೆ ಇವತ್ತಿನವರೆಗೂ ಬಾದನು ನಿಂಗೆ ಒಂದ್ಸರಿ ಹಚ್ತೀನಿ ಅಂತ ಹಚ್ಚೇ ಇಲ್ಲ. ತೋಟದಲ್ಲಿ ಒಂದು ಫೈಟಿಂಗ್ ನಡೀತಾ ಇದೆ. ಕೋತಿ ಮತ್ತೆ ಬಾರ್ಬಿ ನೋಡಿ. ಅದೇ ಬಸಳೆ ಸೊಪ್ಪು. ಇವತ್ತು ಬಸಳೆ ಸಾರು. ಅಮ್ಮ ಅಳಸ್ಲೆಂಡ್ ದೋಸೆ ಮಾಡಿದ್ರು, ಅದು ಸಕ್ಕತ್ತಾಗಿತ್ತು. ಅಯ್ಯೋ, ಅದ್ರಲ್ಲಿ ಇಡ್ಲಿ ಮಾಡ್ತಾರೆ, ಹಲಸಿನ ದೋಸೆ ಮಾಡ್ತಾರೆ, ಎಲ್ಲೆಲ್ಲಿ ಮಡ್ಚಿಡ್ತಾರೆ. ಇದು ಸೀಸನ್ ಅಲ್ವಾ, ಸೀಸನ್ ಟೈಮ್ ಅಲ್ಲಿ ಏನ್ ಸಿಗುತ್ತೆ ಆ ತರ ತಿನ್ಬೇಕು. ಹಲೋ, ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಇವತ್ತು ನೈಟ್ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇವತ್ತು ನೈಟ್ ಹೊರಡ್ರೆ ನಾಳೆ ಮಾರ್ನಿಂಗ್ ರೀಚ್ ಆಗ್ತೀವಿ. ಸೊ ಬೇಜಾರಾಗ್ತಿದೆ, ಇಲ್ಲಿ ಇಷ್ಟು ಬೇಗ 1 ವೀಕ್ ಕಳೆದೋಯ್ತಲ್ವಾ ಅನ್ನೋ ಒಂದು ಬೇಜಾರಾಗ್ತಿದೆ. ಸೊ ನಮ್ಮ ಊರಲ್ಲಿ ಇದೆ ಅಂದರೆ ಲಾಸ್ಟ್ ವ್ಲಾಗ್ ಅಂತಂದರೆ ನೆಕ್ಸ್ಟ್ ಬರ್ತೀವಿ, 1 ಮಂತ್ ಕಳೆದು ಬರ್ತೀವಿ. ಬಟ್ ಇವತ್ತಿಗೆ ಇದು ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಬೇಜಾರಾಗುತ್ತೆ ಗೈಸ್. ಬನ್ನಿ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಮತ್ತು ಇವತ್ತಿನ ಡೇ ಯಾವ ಥರ ಇರುತ್ತೆ ಅನ್ನೋದನ್ನ ಈ ವ್ಲಾಗಲ್ಲಿ ಪೂರ್ತಿಯಾಗಿ ತೋರಿಸ್ಕೊಡ್ತೀವಿ. ಈ ವ್ಲಾಗ್ನ ಕೊನೆವರೆಗೂ ವಾಚ್ ಮಾಡಿ, ಸರಿನಾ? ನಿಮ್ಮನ್ನು ಅಕ್ಕ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡೋಣ. ಹಾಂ, ಇವಾಗ ಗೈಸ್ ರೀಲ್ಸಿಗೆ ಕೂಡ ರೆಡಿ ಆಗಬೇಕು. ಇನ್ನೂ ರೆಡಿ ಆಗಿಲ್ಲ ನಾನು. ನೋಡಿ, ಇವಾಗಲೇ ಬಿಸಿಲು ಬಂದಿದೆ. ನೋಡಿ, ಜಾಕಿ ಕೂತಿದ್ದಾನೆ. ಹಾಂ, 5:30 ಅಂತ ಹೇಳ್ತೀನಿ ಗೈಸ್. 8:30 ಆಯ್ತು ಇವಾಗ. 8:30ಗೆ ಬಿಸಿಲು ಬಂದಿದೆ. ನಮ್ಮ ಅಕ್ಕ ಕೂತಿದ್ದಾಳೆ. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಆಯ್ತಾ ತಿಂಡಿ? ತಿಂಡಿ ಆಯ್ತು. ಇವತ್ತು ನನಗೆ ನಿಮ್ಮ ಬ್ಲಾಗಲ್ಲಿ ಮಾತಾಡ್ಲಿಕ್ಕೇನೆ ಮನಸ್ಸಿಲ್ಲ. ಎಂತಕ್ಕೆ? ನೀವಿವತ್ತು ಬ್ಯಾಂಗ್ಳೂರಿಗೆ ಹೋಗ್ತೀರಲ್ಲ, ಅದಕ್ಕೆ ನಂಗೆ ಒಂಥರ ಬೇಜಾರಾ? ಬಿಡು, ನೈಟಲ್ಲಿ ಹೋಗೋದು, ಅಷ್ಟೊತ್ತು ಜಾಲಿ ಮಾಡುವ. ಆದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ, ಸ್ಪೀಡ್ ಹೋಗುತ್ತೆ. ಟೈಮ್ ನಾನು ನಿಲ್ಲಿಸಿ ಬಿಡುವ. ಮಮ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್. ಹಾಯ್. ಹಲೋ. ಹಲೋ. ನಮಸ್ತೆ. ನಮಸ್ತೆ. ಎಂತ ಮಾಡ್ತಿದ್ದೀರಾ? ಇದು ಸಾಂಬಾರ್ ಬಿಸಿ ಮಾಡ್ತಾ ಇದ್ದೀನಿ. ಹೌದಾ? ತಿಂಡಿ ಆಯ್ತಾ? ಆಯ್ತು. ಎಂತ ತಿಂಡಿ? ಇದು ಹಲಸಿನ ಹಿಟ್ಟು ದೋಸೆ ಮತ್ತು ಈರುಳ್ಳಿ ದೋಸೆ ಮತ್ತು ಹಲಸಿನ ಹಿಟ್ಟು ದೋಸೆ ಎರಡೆರಡು ಮಾಡಿದ್ದೀರಾ? ಅದ್ಯಾಕೆ 2 ಮಾಡಿದ ಹೇಳಿ? ಚಿನ್ನುಗೆ ಈರುಳ್ಳಿ ದೋಸೆ ಇಷ್ಟ, ನಿನಗೆ ಹಲಸಿನ ದೋಸೆ ಇಷ್ಟ, ಅದಕ್ಕೆ 2 ಮಾಡಿದ್ರಲ್ವಾ? ಗಾಯ್ಸ್, ಮುನ್ನು ಎಲ್ಲಿದ್ದಾರೆ ಅಂದ್ರೆ ಅವರ ಫೇವ್ರೆಟ್ ಪ್ಲೇಸ್ ಬಾತ್ರೂಮ್ ಅಲ್ಲಿ ಇದ್ದಾರೆ. ಇನ್ನ ಸ್ನಾನ ಮಾಡಿ ಬಂದಿಲ್ಲ. ಮಮ್ಮಿ ನೋಡಿ ಇಲ್ಲಿದ್ದಾರೆ. ಬಾತ್ರೂಮ್ ಇಂದ ಎಂತಕ್ಕೆ ಗುಡ್ ಮಾರ್ನಿಂಗ್ ಹೇಳ್ತೀರಾ? ಬಂದ್ ಹೇಳಿ. ನೋಡಿ, ಗುಂಡ ಕಾವಲು ಕಾಯ್ತಾ ಇದ್ದಾನೆ ಮುನ್ನುಗೆ. ಗುಂಡು, ಮತ್ತೊಂದು ವಿಷಯ ಏನು ಗೊತ್ತಾ, ನಾಳೆಯಿಂದ ಇವರ ಬ್ಲಾಗ್ ಅಲ್ಲಿ ನಾನು ಕಾಣಿಸ್ಕೊಳ್ಳಲ್ಲ, ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕಾಗಲ್ಲ. ಮಿಸ್ ಯು ಲಾಟ್, ಲವ್ ಯು. ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ಈಗ ತಾನೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದ್ವಿ. ಇವಾಗ ರೀಲ್ಸ್ ಮಾಡಬೇಕು. ನಿನ್ನೆ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ನಿನ್ನೆ ನೈಟ್ ಬೇಗ ಕತ್ಲಾಗೋಯ್ತು. ಸೊ ಅದಕ್ಕೋಸ್ಕರ ಇವಾಗ ರೀಲ್ಸ್ ಮಾಡ್ತಾ ಇದ್ವಿ. ಹೆಂಗೆ ಶೂಟ್ ಬರುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ನಾವು ಚೆನ್ನಾಗಿರೋ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಸಣ್ಣ ಅವರು ಇವಾಗ ಸ್ಯಾರಿ ಉಟ್ಕೋತಾ ಇದ್ದಾರೆ. ಸೊ ಅವರು ಕೂಡ ರೆಡಿಯಾಗಿ ಬರ್ತಾರೆ. ನಮ್ಮ ಧನ್ಯ ಅವರು ನಮ್ಮ ರೀಲ್ಸ್ ಶೂಟ್ ಮಾಡ್ತಾರೆ. ಆದರೂ ತುಂಬ ಬಿಸಿಲಿದೆ ಗೈಸ್. ಮನೆ ನೋಡಿ, ತುಂಬ ಅಂದರೆ ತುಂಬಾ ಬಿಸಿಲಿದೆ. ಅಮ್ಮ ಬಟ್ಟೆ ಒಗಿತಾ ಇದ್ದಾರೆ ಅಲ್ಲಿ. ನೋಡಿ ಗಾಯ್ಸ್, ನಮ್ಮ ಸಣ್ಣ ಅವರು ರೆಡಿಯಾಗಿ ಬಂದರು. ಸೂಪರಾಗಿ ಕಾಣಿಸ್ತೀಯಮ್ಮ. ಮತ್ತೆ ಪಿಂಪಲ್ಸ್ ಕೂಡ ಕಮ್ಮಿ ಆಗಿದೆ. ಹೌದು, ಇವಾಗ ಹೋಗಿದೆ, ರಿಮೂವ್ ಆಗ್ತಿದೆ ಇನ್ನ ಅಲ್ವಾ? ಒಣಗ್ತಿದೆ ಅಲ್ಲ. ಇದು ಸಖತ್ತಾಗಿ ಕಾಣಿಸ್ತಿದ್ದೀರಾ. ಹೇರ್ ಸ್ಟೈಲ್ ಹೆಂಗೆ ಹಾಕೊಂಡ್ರಿ ತೋರಿಸಿ. ನೋಡಿ ಗಾಯ್ಸ್, ಎಲ್ಲರೂ ಕೇಳ್ತಾ ಇರ್ತೀರಾ ಆಲ್ಮೋಸ್ಟ್ ಕಮೆಂಟಲ್ಲಿ, ಸಣ್ಣ ಅವ್ರು ಹೇರ್ ಸ್ಟೈಲ್ ಹೆಂಗೆ ಮಾಡ್ಕೋತಾರೆ ಒಂದ್ಸಲಿ ತೋರಿಸಿ ಅಂತ. ನೆಕ್ಸ್ಟ್ ಟೈಮ್ ತೋರಿಸಿ, ಸರಿನಾ? ಬ್ಯಾಂಗ್ಳೂರಲ್ಲಿ ಮಾಡ್ತೀರಾ ಮನೇಲಿ? ಸರಿ ಬನ್ನಿ, ಇವಾಗ ರೀಲ್ಸ್ ಮಾಡೋಣ. ಹೆಂಗೆ ಕಾಣಿಸ್ತಿದಾರಮ್ಮ ನಿಮ್ಮ ತಂಗಿ? ಸೂಪರ್ ಆಗಿ ಟ್ರೆಡಿಷನಲ್ ಲುಕ್ ಅಲ್ಲಿ ಕಾಣಿಸ್ತಿದ್ದಾಳೆ. ನಿನ್ನೆ ನೀವು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ರಿ ರೀಲ್ಸ್ ಮಾಡುವಾಗ. ಸಖತ್ತಾಗಿ ಕಾಣಿಸ್ತಿದ್ರಿ. ಇವಾಗ ಇವರು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸ್ವಲ್ಪ ಸಣ್ಣ ಇದ್ರಿ, ಸಣ್ಣ ಹೋಗಿದ್ನ. ಅವಳು ಮತ್ತೆ ಚಂದ. ಫೈನಲಿ ಶೂಟ್ ಮುಗೀತು. ನಾನು ಫಸ್ಟ್ ಶರ್ಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ, ಅಷ್ಟು ಶೆಕೆ ಆಗ್ತಾ ಇದೆ. ನಮ್ಮ ಸಣ್ಣವರು ಅದು ಹೆಂಗ್ ಸೀರೆ ಹಾಕೊಂಡಿದಾರೋ. ಅಮ್ಮ, ಎಷ್ಟು ಶೆಕೆ ಆಗ್ತಿಲ್ವಾ ನಿಮ್ಗೆ? ಹೆವಿ ಶೆಕೆ, ಒಳಗೆಲ್ಲ ಜುಡು ಜುಡು ಜಲಪಾತ ಹರಿತಾ ಇದೆ ಆಯ್ತಾ. ಅವಾಗಿಂದ
ರೀಲ್ಸ್ ಮಾಡಿ ಸುಸ್ತಾಗೋಯ್ತು. ಗೈಸ್ ಬಿಸಿಲಿದ್ರು ಕೂಡ ಶೂಟ್ ಮಾಡಿದೀವಿ. ನಮ್ ಧನ್ಯ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಬಿಸಿಲಲ್ಲಿ ಕ್ಯಾಮ್ರಾ ಹಿಡಿದಿದ್ದಾರೆ. ಥ್ಯಾಂಕ್ ಯು ಮಾ. ಮಾಡ್ಬೇಕು. ಥ್ಯಾಂಕ್ ಯು ಎಲ್ಲ ಬೇಡ, ನಮ್ಮವರಿಗೆ ನೀಡ್ದಲ್ಲ, ಬೇರೆ ಯಾರಿಗೆ. ಚೆನ್ನಾಗ್ ಬಂತು. ಹೌದು, ಚೆನ್ನಾಗ್ ಬಂತು. ಸಕ್ಕದಾಗ್ ಬಂತು. ಗೈಸ್ ನಾವೇನ್ ಗೊತ್ತಾ, ರೀಲ್ಸ್ ಮಾಡಿದ್ರೆ ಸಕ್ಕದಾಗ್ ಮಾಡ್ತೀವಿ, ಇಲ್ಲ ಅಂದ್ರೆ ರೀಲ್ಸ್ ಮಾಡಕ್ಕೆ ಹೋಗಲ್ಲ. ಆ ತರ ನಾವು ಅಂದ್ರೆ ಮತ್ತೆ ಹಿಡಿಯೋರು ಕರೆಕ್ಟ್ ಆಗಿರ್ಬೇಕು, ಸಿಗ್ಬೇಕು. ಇವಾಗ ಧನ್ಯ ಅವ್ರಿಗೆ ಫುಲ್ ಪ್ರಾಕ್ಟೀಸ್ ಕೊಟ್ಬಿಟ್ಟಿದೀವಿ. ಅಂದ್ರೆ ಅವರೇ ಇವಾಗ ಕ್ಯಾಮ್ರಾ ಹಿಡಿಯೋದು ಎಕ್ಸ್ಪರ್ಟ್ ಆಗಿದ್ದಾರೆ. ಅಂದ್ರೆ ಏನ್ ಗೊತ್ತಾ ಮೂನು, ಇವಾಗ ನಮ್ಗೆ ಯಾರಾದ್ರೂ ಒಬ್ರು ರೀಲ್ಸ್ ಹಿಡಿಲಿಕ್ಕಿದ್ರೆ ಪರ್ಫೆಕ್ಟ್ ಆಗಿ ಮಾಡ್ತೀವಿ. ಯಾಕಂದ್ರೆ ಡ್ಯಾನ್ಸ್ ಗೊತ್ತು, ಆಕ್ಟಿಂಗ್ ಎಲ್ಲ ಗೊತ್ತಾ ಅಲ್ವಾ. ಸೊ ಎಲ್ಲ ಗೊತ್ತು. ಬಟ್ ನಿಮ್ ಅಕ್ಕ ಏನ್ ಗೊತ್ತಾ, ಮೂವ್ಮೆಂಟ್ಸ್ ಗಳು ತೆಗಿಯಲ್ಲ, ನಾರ್ಮಲ್ ಆಗಿ ಸ್ಟೆಬಲ್ ಆಗಿದ್ರೆ. ಅದನ್ನೊಂದು ಕಲಿಸ್ಬೇಕು. ಡ್ಯಾನ್ಸ್ ವಿಡಿಯೋಸ್ ಮಾಡಕ್ ಆಗ್ತಿಲ್ಲ, ಏನಕ್ಕಂದ್ರೆ ಯಾರು ಹಿಡಿಯೋರಿಲ್ಲ ಅಲ್ವಮ್ಮ. ಇಲ್ಲಾಂದ್ರೆ ಪಕ್ಕ ನಾವು ಡ್ಯಾನ್ಸೇ ಮಾಡ್ಬೋದಿತ್ತು. ನಂಗೂ ಡ್ಯಾನ್ಸ್ ಮಾಡೋದಂದ್ರೆ ಇಷ್ಟ, ಮುನ್ನುಗೂ ಅಷ್ಟೇ ಇಷ್ಟ ಅಲ್ವಾ. ಬಟ್ ಡ್ಯಾನ್ಸ್ ಹಿಡಿಯೋರಿಲ್ಲ, ಅದಕ್ಕೆ ಮೂವ್ಮೆಂಟ್ಸ್ ಗಳು ಬೇಕು. ಒಂದೇ ಕಡೆ ನಿಂತಿದ್ ಕಡೆ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಧನ್ಯ ಅವ್ರ ಕೈಲ ರೀಲ್ಸ್ ಹಿಡ್ಸಿದ್ವಿ. ಅದಂತೂ ಸಕ್ಕದಾಗಿ ಬಂದಿದೆ, ಹಳ್ಳಿ ಸ್ಟೈಲ್. ಯಾರಾದ್ರೂ ಶೂಟ್ ಮಾಡೋರಿದ್ರೆ ಕಮೆಂಟ್ ಮಾಡ್ರಿ. ಹಾ ಗೈಸ್, ನಿಮ್ಗೆ ರೀಲ್ಸ್ ಹಿಡಿಯೋದಕ್ಕೆ ಬಂದ್ರೆ ಸ್ವಲ್ಪ ಕ್ಯಾಮರಾ ಬಗ್ಗೆ ಸ್ವಲ್ಪ ನಿಮ್ಗೆ ಏನಾದ್ರು ಇದು ಗೊತ್ತಿದ್ರೆ, ನಾಲೆಜ್ಗಳು ಗೊತ್ತಿದ್ರೆ ಹೇಳಿ. ಖಂಡಿತವಾಗ್ಲೂ ಬ್ಯಾಂಗ್ಳೂರಲ್ಲಿ ಮೀಟ್ ಮಾಡಿ ನಮ್ದು ಡ್ಯಾನ್ಸ್ ವಿಡಿಯೋ ಶೂಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಯಾರಾದ್ರೂ ಇದ್ರೆ ಹೇಳಿ, ಓಕೆನಾ. ಅವರು ಒಂದು ಕ್ಯಾಮರಾಮ್ಯಾನ್ ಆಗಿರ್ಬೇಕು ಅಲ್ವಾ, ಎಕ್ಸ್ಪೀರಿಯನ್ಸ್ ಇರ್ಬೇಕು ಸ್ವಲ್ಪ. ಯಾಕಂದ್ರೆ ನೀವು ಡ್ಯಾನ್ಸ್ ಮಾಡುವಾಗ ಚೆನ್ನಾಗಿ ಬರ್ಬೇಕಲ್ಲ, ಅದಕ್ಕೋಸ್ಕರ ಮೂಮೆಂಟ್ಸ್ ಎಲ್ಲ ಕೊಡ್ಬೇಕು. ಮೂಮೆಂಟ್ಸ್ ಇವಾಗ ನಾವು ಲೈಕ್ ಒಂದು ಟರ್ನ್ ಆದ್ರೆ ಜಂಪ್ ಮಾಡಿದ್ರೆ ಎಲ್ಲ ಮೂಮೆಂಟ್ಸ್ ಬರ್ಬೇಕಲ್ಲ. ಸೊ ಒಂದೇ ಕಡೆಯಲ್ಲಿ ಸ್ಟೆಬಿಲಿಟಿ ಇದ್ರೆ ನಾವು ಕ್ಯಾಮ್ರಾದಿಂದ ಔಟ್ ಆಗೋದು ಸರಿ ಆಗಲ್ಲ. ಸೊ ಅದಕ್ಕೋಸ್ಕರ ಡ್ಯಾನ್ಸ್ ಆಡುವಾಗ ಔಟ್ ಆಗೇ ಆಗ್ತೀವಲ್ವಾ, ಅವಾಗ ಮೂವ್ಮೆಂಟ್ಸ್ ಇದ್ರೆ ಚೆನ್ನಾಗಿರುತ್ತೆ. ಒಂದೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡಾಗ ನಿಂತ್ಕೊಳ್ಳಲ್ಲ. ಗೈಸ್ ರೀಲ್ಸ್ ಮುಗಿಸೋಷ್ಟ್ರಲ್ಲಿ ನೋಡಿ 11 o'clock ಆಗ್ತಿದೆ. ಇವಾಗ ವಿಡಿಯೋ ಎಡಿಟ್ ಬೇರೆ ಮಾಡಬೇಕು ನಾವು. ಮನೆಯಲ್ಲಿ ಅಮ್ಮ ಅಡುಗೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ. ಇದೇ ಬಸಳೆ ಸೊಪ್ಪು, ಇವತ್ತು ಬಸಳೆ ಸಾರು. ಸೂಪರ್ ಅಮ್ಮ. ಆಲ್ರೆಡಿ ಎಲ್ಲ ರೆಡಿ ಮಾಡಿ ತೊಳೆದಿಟ್ಟಿದ್ದಾರೆ. ಎಷ್ಟೆಲ್ಲ ಕೆಲಸ ಮಾಡಿದಾರಮ್ಮ. ಇವಾಗ ಏನೋ ಮಾಡ್ತಿದ್ದೀರಾ? ಪಾತ್ರೆ ತೊಳಿತಿದ್ದೀರಾ? ಗೈಸ್ ಇದು ಮಾಡಿದ್ರು ಅಮ್ಮ, ಅಲ್ಸ್ಲ್ಯಾಂಡ್ ದೋಸೆ ಮಾಡಿದ್ರು, ಅದು ಸಕ್ಕತ್ತಾಗಿತ್ತು. ಸಣ್ಣಗೆ ಇಷ್ಟ ಅಂತೆ. ಸಣ್ಣಮ್ಮ ನಿಮ್ಗೆ ಇಷ್ಟನಮ್ಮ? ಇಷ್ಟ ನಂಗೆ. ಅಲ್ಸ್ಲ್ಯಾಂಡ್ ಅಲ್ಲಿ ದೋಸೆ ಮಾಡೋದು ನಿಮ್ಮ ಮನೆಗೆ ಬಂದ್ಮೇಲೆ ನಾನು ನೋಡಿದ್ದು. ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ಅಯ್ಯೋ, ಅದ್ರಲ್ಲಿ ಇಡ್ಲಿ ಮಾಡ್ತಾರೆ, ಹಲಸಿನ ಹಣ್ಣಿನದು ಇಡ್ಲಿ, ಮತ್ತೆ ಹಲಸಿನ ಹಣ್ಣು ದೋಸೆ ಮಾಡ್ತಾರೆ, ಗಾರಿಯೋ ಮಾಡ್ತಾರೆ. ನಮ್ ಸೈಡ್ ಅದೆಲ್ಲ ಮಾಡೋದೇ ಇಲ್ಲ, ಅಲ್ಸ್ಲ್ಯಾಂಡ್ ಅಲ್ಲಿ ಮಾಡಲ್ಲ, ಎಲ್ಲೆಲ್ಲಿ ಮಡ್ಚಿಡ್ತಾರೆ. ಹೌದಾ? ಗೈಸ್ ನೋಡಿ ಗೈಸ್, ಅಲ್ಸ್ಲ್ಯಾಂಡ್ ಅಲ್ಲಿ ಇಡ್ಲಿ ಕೂಡ ಮಾಡ್ತಾರೆ, ದೋಸೆ ಕೂಡ ಮಾಡ್ತಾರೆ. ಸೀಸನ್ ಅಲ್ವಾ, ಸೀಸನ್ ಟೈಮ್ ಅಲ್ಲಿ ಏನ್ ಸಿಗುತ್ತೆ ಆ ತರ ತಿನ್ಬೇಕು. ಸರಿ, ಹೋಗಿ ನೀವು ಡ್ರೆಸ್ ಚೇಂಜ್ ಮಾಡಿ, ನಾವು ಇಬ್ರು ಎಡಿಟ್ ಮಾಡ್ಕೊಂಡು ಕುತ್ಕೊಳ್ಳೋಣ ಈಗ, ಸರಿನಾ? ಗೈಸ್ ಇವಾಗ 2 ಗಂಟೆ ಅಷ್ಟರಲ್ಲಿ ನಾವು ಎಡಿಟ್ ಮಾಡ್ಬೇಕು. ಧನ್ಯಮ್ಮ ನೀವೇನ್ ಮಾಡ್ತೀರಾ? ನಾನು ತಿನ್ಕೊಂಡು ಕೂತ್ಕೊಳ್ತೀನಿ. ಹಾ ಮತ್ತೆ ಇದು ಶಮಮ್ ಜ್ಯೂಸ್ ಮಾಡಿ. ಇವಾಗ್ಲೇ ಮಾಡ್ಲಾ? ಹಾ ಇವಾಗ. ಗೈಸ್ ಕರ್ಬೂಜ ಹಣ್ಣು ಜ್ಯೂಸ್ ಕುಡಿಬೇಕು, ಬಾಡಿ ಯಾವಾಗ ಫುಲ್ ಕೋಲ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಮಾಡೋಕ್ಕೆ ಹೇಳಿದೆ. ಇವಾಗ ನಾವು ಎಡಿಟ್ ಮಾಡ್ಕೊಂಡು ಕುತ್ಕೋತೀವಿ. ಎಡಿಟ್ ಮಾಡೋದಕ್ಕೆ 2 hour 3 hour ಬೇಕಾಗುತ್ತೆ. ಇಲ್ಲಿ ಟವರು ಸಿಗಲ್ಲ, ತುಂಬ ಅಂದರೆ ತುಂಬ ಕಷ್ಟ. ಆದರೂ ಕೂಡ ಹೆಂಗೋ ಮಾಡಿ ಎಡಿಟ್ನ ಪೋಸ್ಟ್ ಮಾಡೋದಕ್ಕೆ ಹೋಗಬೇಕು 2 ಗಂಟೆ ಅಷ್ಟರಲ್ಲಿ. ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೊಬಿಡಿ ಗಾಯ್ಸ್, 2 ಗಂಟೆಗೆ ನಾವು ಪೋಸ್ಟ್ ಮಾಡೋದಕ್ಕೆ ಊರಲ್ಲಿದ್ದರೆ ಟವರ್ ಹುಡ್ಕೊಂಡು ಹೋಗ್ತೀವಿ, ಅದಂತೂ ಕನ್ಫರ್ಮು. 2 ಗಂಟೆಗೆ ನಾವು ಟವರ್ ಹುಡ್ಕೊಂಡು ಎಲ್ಲಿಗೆ ಹೋಗ್ತೀವಿ ಅಂದರೆ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗಬೇಕು. ಎಲ್ಲೂ ಸಿಗೋದೇ ಇಲ್ಲ, ಒಂದೊಂದು ಕಡೆ ಒಂದೊಂದು ದಿನ ಒಂದೊಂದು ಕಡೆ ಸಿಗುತ್ತೆ. ನೋಡಿ ಗೈಸ್, ಅಕ್ಕ ಮುನ್ನುಗೆ ಫೇಶಿಯಲ್ ಮಾಡ್ತಾ ಇದ್ದಾಳೆ. ಯಾವಾಗ ನೋಡಿದ್ರು ಬಾವನ್ ಮೇಲೆ ಕೇರಿಂಗ್ ಆಯ್ತಾ. ನಂಗೆ ಇವತ್ತಿನವರೆಗೂ ಬಾದನು ನಿಂಗೆ ಒಂದ್ಸರಿ ಹಚ್ತೀನಿ ಅಂತ ಹಚ್ಚೇ ಇಲ್ಲ. ಮುನ್ನುಗೆ ನೋಡಿ ಹೆಂಗ್ ಹಚ್ತಾಳೆ. ಇರು, ನಿನ್ನ ಗಂಡ ಬರ್ಲಿ, ನಾನು ಹಚ್ತಾ ಕೂತ್ಕೋತೀನಿ. ಗಂಡನ ಬಿಳಿ ಮಾಡಿ ಕೊಡು. ಆಹಾ, ಅವಳು ನೋಡಿ 3 ನಾಮ ಹೇಳ್ಕೊಂಡಿದ್ದಾಳೆ ನೋಡಿ. ಈಚೆ ತೋಟದಲ್ಲಿ ಒಂದು ಫೈಟಿಂಗ್ ನಡೀತಾ ಇದೆ. ಕೋತಿ ಮತ್ತೆ ಬಾರ್ಬಿ ಮತ್ತೆ ನಮ್ ಗುಂಡು ಎಲ್ಲ ಫೈಟಿಂಗ್ ಆಡ್ತಾ ಇದಾರೆ ಕೋತಿ ಜೊತೆ. ಅಂದ್ರೆ ಬಾಳೆಹಣ್ಣು ತಿನ್ನೋದಕ್ಕೆ ಬಾಳೆ ತೋಟ ಹತ್ರ ಎಲ್ಲ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಗುಂಡು ಅಟ್ಟಾಡ್ಸ್ಕೊಂಡೋಗಿ ಈಗ ಬಂತು, ಕೋತಿನ ಅಟ್ಟಾಡ್ಸ್ಕೊಂಡು ಹೋಗಿದ್ರು. ನಮ್ಮ ಬಾರ್ಬಿ ಇನ್ನೂ ಹೋಗೇ ಇಲ್ಲ. ಅಲ್ಲಿ ಬಾರ್ಬಿ ಹತ್ತೈತೆ. ಕೋತಿ ಹೋಗಿ ಜಾಗದಲ್ಲಿ ಹೋಗಿ ಬಾರ್ಬಿ ಹತ್ತುತ್ತಾ ಇದೆ ನೋಡಿ ಅಲ್ಲಿ. ಅದಕ್ಕೆ ಹತ್ತಕ್ ಆಗ್ತಾ ಇಲ್ಲ. ಬಾರ್ಬಿ ಬಾಯ್ಲಿ, ಬಾರ್ಬಿ. ಹಾ, ಗುಂಡುಗ್ ಬೊಗಳುತ್ತೈತೆ ಕೋಪದಲ್ಲಿ. ಇದು ಅಂತ ಯಪ್ಪ, ಅಂದ್ರೆ ಇದೆಲ್ಲ ಉಂಟಲ್ಲ, ಬಾಳೆಹಣ್ಣು ಬಾಳೆಕಾಯಿ ಎಲ್ಲ. ಬಾಳೆಹಣ್ಣೆಲ್ಲ ಇದೆಯಲ್ವಾ. ಸೊ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ಬಾಳೆ ಗಿಡನೆಲ್ಲ ಹಾಳು ಮಾಡ್ಬಿಡುತ್ತೆ. ಬಟ್ ಅದಕ್ಕೂ ನಾವು ಯೋಚನೆ ಮಾಡಬೇಕು. ಕೋತಿಗೂ ಎಲ್ಲಿ ಸಿಗುತ್ತೆ ಅಲ್ವಾ ಇವಾಗ ಊಟ ಎಲ್ಲ, ಅದು ಹುಡ್ಕೊಂಡು ಬಂದಿದೆ. ಬಟ್ ಆದರೆ ಇಲ್ಲಿ ಬಾಳೆಹಣ್ಣು ಹಾಳು ಮಾಡಿದ್ರೆ ಇಲ್ಲಿ ಬೆಳೆದಿರೋರ ಕಷ್ಟ ನಮಗೆ ಗೊತ್ತಿರುತ್ತೆ. ಬಟ್ ಕೋತಿಗಳಿಗೆ ಏನು ಗೊತ್ತಿರುತ್ತೆ, ಪ್ರಾಣಿಗಳಲ್ವಾ. ನೋಡಿ ನೋಡಿ ಎಷ್ಟು ಕೋತಿ ಇದೆ ಅಲ್ಲಿ. ಮೇಲೆ ಮರ ಹತ್ತಿದೆ, ಅಲ್ಲಿ ಎಗುರುತು. ಅಯ್ಯೋ ಅಯ್ಯೋ, ಕೋಪ ನೋಡೋದಕ್ಕೆ. ನಮ್ ಗುಂಡು ಮತ್ತೆ ಬಾರ್ಬಿ ಕಾಯ್ತಾ ಇರ್ತಾರೆ ತೋಟನ, ಯಾರನ್ನೂ ಬರಕ್ ಬಿಡಲ್ಲ.
ಹೆವಿ ಕೋಪ, ಇನ್ನೂ ಕೋಪನೇ ಇಳ್ದಿಲ್ಲ. ತಾತಪ್ಪ ಬಲೆ ಪೋಯ್ ಮಗೆ ಪೋಯ್. ಈ ಬಾರ್ಬಿ ಬಾಯಿಲ್ ನೀನು ನಿಜ ನೀನು ಸುಸ್ತಾಗೋಗಿದ್ಯಾ ಆಗ್ಲೇ. ಹಿಡ್ಕೋ ಬಾ. ನೋಡಿ ಗೈಸ್ ಮುನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ಬಾರ್ಬಿನ. ಅವ್ರು ನೋಡಿ ಸೇಮ್ ಹಳ್ಳಿಲಿ ಹೆಂಗೆ ಇರ್ತಾರೆ ಹಳ್ಳಿಮಯ ಹಂಗಿದ್ದಾರೆ ಗೆಟಪ್ ಅಲ್ಲಿ. ಕಾಲು ಕೋತಿಗಳಿಗೆ ಊಟ ಸಿಗಲ್ಲಮ್ಮ, ಹೌದು ಬಿಸಿಲಲ್ಲಿ ನೀರು ಕೂಡ ಸಿಗಲ್ಲ, ಅದು ಎಲ್ಲಿ ಕುಡಿಯುತ್ತೆ ಹೇಳಿ ಅಲ್ವಾ, ಎಂತ ಸಿಗುತ್ತೆ ಅಂತ ಬೇಕಲ್ವಾ ಅದಕ್ಕೆ. ತುಂಬಾ ಕಷ್ಟ. ಪ್ರಾಣಿಗಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಮೇಲೆ ಬಿಡಿ, ಮೇಲೆ ಮತ್ತೆ ಹೋಗ್ತಾ ಇರಲ್ಲ ಇಲ್ಲಾಂದ್ರೆ. ಹೋಗ್ತಾನೆ ಆಮೇಲೆ ಸ್ನಾನ ಮಾಡಿ ನಡಿಯಪ್ಪ, ಸಾಕು ನೀನು ವಾರ್ ಮಾಡಿದ್ದು. ಗೈಸ್ ಟೈಮ್ ನೋಡಿ ಇವಾಗ 2:15 ಆಯ್ತು. ಅಪ್ಲೋಡ್ ಮಾಡಿ ಬಂದು ನಾವು ಇವಾಗ ಊಟ ಮಾಡ್ತಾ ಇದೀವಿ. ನಮ್ಮ ಬಾರ್ಬಿನೂ ಫುಲ್ ಟಯರ್ಡ್ ಆಗಿದ್ದಾಳೆ. ನಮ್ಮ ಧನ್ಯ ಅವ್ರು ನೋಡಿ ಏನ್ ಮಾಡು ಕೈಯಲ್ಲಿ ಉಪ್ಪಿನಕಾಯ. ಮತ್ತೆ ಅಮ್ಮ ಕೂಡ ಇವತ್ತು ಮದುವೆಗೆ ಹೋಗಿದ್ರು, ಹೋಗಿ ಬಂದು ಮಲಗಿದ್ದಾರೆ. ಫುಲ್ ಟಯರ್ಡ್ ಅವ್ರು ಬಿಸಿಲಲ್ಲಿ. ನೋಡಿ ಅಮ್ಮ ಮಾಡಿದ್ದು ಬಸಳೆ ಸೊಪ್ಪಿನ ಸಾರು ಮತ್ತೆ ಬಾಯ್ಲ್ ರೈಸ್. ಇವತ್ತು ಒಂದು ತೋಟದಲ್ಲಿ ನಮಗೆ ಎಳ್ನೀರು ಸಿಕ್ತು, ಅಂದರೆ ನಾವು ಈಚೆ ನೋಡಿದಾಗ ಬಿತ್ತು. ಸೊ ಅದನ್ನ ನಮ್ಮ ಧನ್ಯ ಅವರು ಕಟ್ ಮಾಡಿ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಓಪನ್ ಮಾಡ್ತಾರೆ. ಗ್ರೇಟ್ ಮಾ, ನೀವು ಚೆನ್ನಾಗಿ ಓಪನ್ ಮಾಡ್ತೀರಾ. ಇದರಲ್ಲಿ ಓಪನ್ ಮಾಡ್ಲಿಕ್ಕೆ ಆಗುತ್ತೆ. ಹ್ಮ್ ಅಂದ್ರೆ ಇದು ಏನು ಗೊತ್ತಾ, ಎಳತ್ತಲ್ಲ. ಫೈನಲಿ ಟೈಮ್ ಆಯಿತು, ಅಂದರೆ ಸಂಜೆ ಆಗ್ತಾ ಇದೆ. ಇವಾಗ 4:15 ಆಯಿತು. ನೋಡಿ ಇನ್ನೂ ಬಿಸಿಲು ಕಮ್ಮಿ ಆಗಿಲ್ಲ, ಕಣ್ಣು ಬಿಡೋಕ್ಕಾಗ್ತಿಲ್ಲ ಅಷ್ಟು ಬಿಸಿಲು. ಈ ಮನೆನ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೋತೀವಿ. ಏನಕ್ಕಂದರೆ ಇವಾಗ ಬೆಂಗಳೂರಿಗೆ ಹೋದ್ರೆ ನಾವು ಬರೋದೇ ನೆಕ್ಸ್ಟ್ ಮಂತು. ಹೋಗುವಾಗಂತೂ ತುಂಬ ಅಂದರೆ ತುಂಬ ಫೀಲ್ ಆಗುತ್ತೆ. ಇಷ್ಟು ದಿನ ಈ ನೇಚರಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿ ಸಿಟಿಗೆ ಹೋಗೋಕ್ಕೆ ಯಾರಿಗಾದ್ರೂ ಇಷ್ಟ ಆಗುತ್ತಾ ನೀವೇ ಹೇಳಿ. ನೀವೇನಾದರೂ ಇಲ್ಲಿ ಬಂದಿದ್ದರೆ ನಿಜವಾಗ್ಲೂ ನಿಮ್ಮ ಮನೆಗೆ ಹೋಗೋಕ್ಕೆ ಇಷ್ಟ ಆಗಲ್ಲ, ಆ ಥರ ಇದೆ ಪ್ಲೇಸು. ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂದರೆ ಒಂಥರ ಚೆನ್ನಾಗಿರುತ್ತೆ. ಮತ್ತು ಈ ಬಿಸಿಲು ಒಂದು ಪ್ರಾಬ್ಲಮ್ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೆಕೆಗಾಲ ಅಲ್ವಾ, ತಡ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ನೋಡಿ ನಮ್ಮ ಧನ್ಯ ಅವರು ಇವಾಗ ಎಳ್ಳೀರು ತೊಗೊಂಡು ಬರ್ತಾ ಇದ್ದಾರೆ. ಏನ್ಮಾ ಎಳ್ಳೀರು ಹೊಡ್ಕೊಡಿ ಅಂತ ಅಂದರೆ ಕಾಯಿನ ಹಿಂಗೆ ಓಪನ್ ಮಾಡಿಬಿಟ್ಟಿದ್ದೀರಾ, ಫುಲ್ಲು ಬೋಳು ಮಂಡೆ ಮಾಡಿಬಿಟ್ಟಿದ್ದೀರಾ. ಧನ್ಯ ಅವ್ರು ನೋಡಿ ಎಷ್ಟು ನೀಟಾಗಿ ಹೊಡ್ಕೊಟ್ಟಿದ್ದಾರೆ, ಸುಲ್ಕೊಟ್ಟಿದ್ದಾರೆ. ಮತ್ತು ನೋಡಿ ಇಲ್ಲಿ 3 ತೂತು ಬರುತ್ತೆ ಗೊತ್ತಾ, ಆ ತೂತಲ್ಲಿ 1 ತೂತು ಇಕ್ಕಿದ್ದಾರೆ. ಯಾಕೆ ಈ ಥರ ಕಟ್ ಮಾಡಿಕೊಟ್ಟಿದ್ದೆ? ಈ ಥರ ನನಗೆ ಫಸ್ಟ್ ಟೈಮ್ ಎಳ್ಳೀರು ಅಂಗಡಿಲೂ ಈ ಥರ ನನಗೆ ಕಟ್ ಮಾಡಿಕೊಟ್ಟಿಲ್ಲ. ಚಿಕ್ಕ ಮಕ್ಳಿಗೆ ಹಾಗೆ ತೂತ್ ಮಾಡಿ ಕೊಡೋದು. ನೋಡಿ ಅಷ್ಟು ಚಿಕ್ಕ ಮಕ್ಳಿಗೆ ತೂತ್ ಮಾಡ್ಕೊಡೋ ಥರ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ಸಕ್ಕ ಸ್ವೀಟ್ ಐತೆ. ಇವರು ನನ್ನ ಮನೇಲಿ ಮಗು ಥರ ನೋಡ್ಕೋತಾರೆ. ಅಮ್ಮನೂ ಅಷ್ಟೇ, ನಮ್ಮ ಧನ್ಯ ಅವರು ಅಷ್ಟೇ. ನಾನು ಏನು ಕೇಳಿದ್ರು ಮಾಡಿಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ನಮ್ಮ ಸಣ್ಣ ಅವರು ಅಷ್ಟೇ, ನನಗೆ ಏನು ಕೇಳಿದ್ರು ಮಾಡಿಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ನಿಜವಾಗ್ಲೂ ಲಕ್ಕಿ ಅಂದರೆ ಲಕ್ಕಿ ನಾನು. ಧನ್ಯ ಅವರು ನನಗೆ ಮ್ಯಾಗಿ ಮಾಡಿಕೊಟ್ರು, ಮ್ಯಾಗಿ ತಿಂತಾ ಇದ್ದೆ. ನೋಡಿ ಇವ್ರು ಏನು ಮಾಡ್ತಿದ್ದಾರೆ ಅಂತ. ಇಲ್ಲಿ ನಮ್ಮ ಬಾರ್ಬಿದು ಅದು ಹಾಕ್ಲೇ ಬೇಡ ಅಮ್ಮ, ಫುಲ್ ಹೋಗುತ್ತೆ. ಫುಲ್ ಬೇಡವಾ? ಇಲ್ಲ ಇನ್ನೊಂದು ಚಿಕ್ಕದಿಲ್ವಾ? ಅಮ್ಮ ಇಲ್ಲಿ ವ್ಲಾಗ್ ನೋಡ್ತಾ ಇದ್ದಾರೆ, ನಾನು ಇಲ್ಲಿ ಕುತ್ಕೊಂಡು ಮ್ಯಾಗಿ ತಿಂತಾ ಇದ್ದೀನಿ. ಅವರಿಬ್ರು ಅಲ್ಲಿ ಕುತ್ಕೊಂಡು ಬಾರ್ಬಿನ ಇವಾಗ ವಾಶ್ ಮಾಡಬೇಕು ಅಂತೇಳಿ ಸ್ವಲ್ಪ ಹೇರ್ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಕಟ್ ಮಾಡೋದಕ್ಕೆ ಎಷ್ಟು ಹರಸಾಹಸ ಪಡ್ತಾರೆ ಅಂದರೆ, ನಮ್ಮ ಬಾರ್ಬಿ ನಿಂತ್ಕೊಳ್ಳೋದೇ ಇಲ್ಲ ಒಂದು ಕಡೆ. ಏನೋ ಇವತ್ತು ನಿಂತಿದ್ದಾಳೆ ಅಷ್ಟೇ ಅಲ್ವಮ್ಮ? ಓಡಿ ಹೋಗ್ತಾಳೆ. ಕಚ್ಚಿದ್ಯಾ? ನೋಡಿ ಗೈಸ್, ಗಾಯನೇ ಆಗೋಗಿದೆ ಕಚ್ಚಿರೋದಕ್ಕೆ. ಅಲ್ಲಿ ಮಾರ್ಕ್ತಾನೆ ಅದು ಅಷ್ಟು ಜ್ವರ ಕಚ್ಚಿದ. ಕಚ್ತಂತಮ್ಮ ಬಾರ್ಬಿ, ಜೋರ ಕಚ್ತಳಪ್ಪ. ಎಷ್ಟು ಕೋಪ ಅಲ್ಲ ಇದಕ್ಕೆ ದನೇಮ, ಎಷ್ಟು ಕೋಪ ಅಲ್ಲ ಇದಕ್ಕೆ. ಅಲ್ಲ ಹೋಗ್ಲಿ, ಇದು ನಾಯಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ತಾನೆ, ಹಾ ಅದಕ್ಕೆ ಕೊಟ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಹೋಗ್ಲಿ ಬಿಡಿ, ತೋರಿಸಿ ಹೆಂಗಾಗೈತೆ ಕೈ. ನೋಡಿ ಗೈಸ್, ನಾಯಿ ಕಚ್ಚಿರೋದು. ಬಾರ್ಬಿ ಆ ಥರ ಎಲ್ಲ ಕಚ್ಚಬಾರ್ದು ಮಾ. ನಾನೇ ಇದೇ ಕೈಯಲ್ಲಿ ನಿಂಗೆ ಊಟ ಕೊಡಲ್ವಾ? ಅದೇ ಕೈಯಲ್ಲಿ ಊಟ ಕೊಟ್ಬಿಟ್ಟು ಪಾಪ ಅವರೇ ಕಚ್ಚಿಸ್ಕೋತಾರ ನೋಡು. ಈ ಹೂವು ಯಾರ್ಯಾರಿಗೆ ಗೊತ್ತು ನೋಡಿ, ಈ ಹೂವು ನನಗಿಷ್ಟ. ಅಂದರೆ ಈ ಹೂವಲ್ಲಿ ಒಂದು ರಸ ಇರುತ್ತೆ, ಸ್ವೀಟಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗುವಾಗ ಈ ಥರದ್ದು ಹೂವು ಸಿಕ್ಕಿದ್ರೆ ಸಾಕು, ಕಿತ್ಕೋತಾ ಇದ್ದೆ ಟೈಮ್ ಪಾಸಿಗೆ. ನಡ್ಕೊಂಡು ಹೋಗುವಾಗ ಇದರಲ್ಲಿರೋ ರಸನ ಕುಡ್ಕೊಂಡು ಹೋಗ್ತಾ ಇದ್ದೆ. ಯಾರು? ಅದ್ರಲ್ಲಿರೋ ರಸನ ಕುಡಿತಿದ್ದೆ. ಕೊಡ್ಲಿಕ್ಕಲ್ಲಪ್ಪ, ಸ್ಕೂಲಲ್ಲಿ ಇರ್ಬೇಕಾದ್ರೆ ಅದ್ರ ಬಗ್ಗೆ ಯೋಚನೆ ಸಹ ಮಾಡಿರ್ಲಿಲ್ಲ ನಾನು.
ಆ ಹೂವ ನಂಗೆ ಕೊಡ್ಬೇಕಂತ ಫಿಕ್ಸ್ ಆಗಿದ್ರು ಅದಕ್ಕೆ. ನೋಡಿ ಗೈಸ್, ಕಟ್ ಮಾಡಕ್ಕೆ ಬಿಡಲ್ಲ. ಹೆಂಗ್ ಕಚ್ಚಕ್ ಬಂದಲ್ವಾ? ಸಾಕು ಸಾಕಿರ ನಾಯಿ ನಮ್ಗೆ ಕಚ್ಚಿದಾಗ ಎಷ್ಟು ಫೀಲ್ ಆಗುತ್ತಂದ್ರೆ ಗೈಸ್, ಅಷ್ಟು ಫೀಲ್ ಆಗುತ್ತೆ. ನಮ್ ಧನ್ಯ ಅವರಂತೂ ಫುಲ್ ಅಳ್ತಾ ಇದ್ದಾರೆ. ಎಷ್ಟು ನಾನು ಪೇನ್ ತಡ್ಕೊಂಡಿದ್ದೇನೆ ಯಪ್ಪ. ನಾಯಿ ಕೈಲಿ ಕಚ್ಚಿಸ್ಕೊಂಡ್ರಾ? ಸ್ನಾನ ಮಾಡಿಸ್ಬೇಕು ತಾನೆ? ಅದು ಸ್ನಾನ ಮಾಡಿಸ್ಬೇಕಾದ್ರೆ ನಿಮ್ಗೆ ಕಚ್ಚಲ್ವಾ? ಅದಕ್ಕೆ ಖುಷಿ. ಖುಷಿನಾ? ಸ್ನಾನ ಮಾಡಿಸೋದು ಇಷ್ಟ. ಹೌದಾ? ಕಟ್ ಮಾಡ್ತಿದೀವಿ ಅಲ್ವಾ, ಅದಕ್ಕೆ ಭಯ. ಬಾರ್ಬಿ ಗೊತ್ತಾಯ್ತು ಸ್ನಾನ ಮಾಡಿಸೋದು ಅಂತ, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ ನೋಡಿ. ಇಲ್ಲಾಂದ್ರೆ ಕುತ್ಕೊಳಲ್ವಾ? ಎಲ್ಲ ಅರ್ಥ ಆಗುತ್ತೆ ಗಾಯ್ಸ್, ನಾವು ಮಾತಾಡೋದೆಲ್ಲ ಅರ್ಥ ಆಗುತ್ತೆ ಬಾರ್ಬಿಗೆ. ಕಿಲಾಡಿ ಬಾರ್ಬಿ. ನಮ್ಮ ಬಾರ್ಬಿಗೆ ಇವಾಗ ಸ್ನಾನನ ಸ್ಟಾರ್ಟ್ ಮಾಡಬೇಕು. ಒಂದು ಬಕೆಟ್ ನೀರು ತುಂಬಿಸಿದ್ದೀನಿ. ನೀರು ಏನ ಬಿಸಿ ಬಿಸಿ, ಸ್ವಲ್ಪ ಲೈಟಾಗಿ ಬಿಸಿ ಇದೆ. ಓ ನನ್ನ ಮೈ ಎಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತಲ್ವಾ? ನಾನು ಒಂದು ಕೈಲಿ ಹಾಕಕ್ ಆಗ್ತಿಲ್ಲ. ಅಮ್ಮ ಧನ್ಯವಾ, ನೀವೇ ಹಾಕಿ ನೀರು. ಹಿಂದಕ್ಕೆಲ್ಲ ನೀರ್ ಹಾಕಿ. ಬಾರ್ಬಿದು ಶಾಂಪು ಬಂತು, ಸೋಪ್ ಇದೆ. ಶೆಕೆ ಅಲ್ವಾ, ಅದಕ್ಕೆ ಇಷ್ಟ ಆಗುತ್ತಾ? ಶೆಕೆ. ಸ್ವಲ್ಪ ತಣ್ಣಗಿರೋ ನೀರು ಹಾಕ್ಬೇಕಾಯ್ತು. ಸ್ವಲ್ಪ ಬಿಸಿ ಐತೆ, ಬೆಚ್ಚ ನೀರು. ಕುಚಿ ಬಾರ್ಬಿಗೆ ಸ್ನಾನ ಮಾಡಿಸೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಯಪ್ಪ ಬೇಗ ಮಾಡಿಸಿಮಾ. ಅದಕ್ಕೂ ತಡಿಯಕ್ಕಾಗ್ತಾ ಇಲ್ಲ. ಬಿಟ್ರೆ ಸಾಕು ಓಡೋಗೋಣ ಅಂತ ಸ್ಕೆಚ್ ಆಗ್ತೈತೆ. ಹಿಡ್ಕೊಂಡು ಏನೋ ಮಾಡ್ತಾರ ನನ್ನ ಅಂತ ಅದು. ಹೌದು. ಇದನ್ನ ಮಾಡ್ಸಂದ ನೀವು ಸ್ನಾನಕ್ಕೆ ಹೋಯ್ತೀರಾ? ನೀರು ಉಯ್ದ್ರೆ ಸ್ವಲ್ಪನೂ ಅಲ್ಲಾಡಲ್ಲ, ಹಂಗೆ ಕೂತಿರೋದು ನೋಡು ಅಲ್ವಾ? ಹಾಕ್ರಿ ಇನ್ನೂ ಹಾಕ್ರಿ, ನೀರ್ ಹಾಕ್ರಿ ಅಂತ. ಸೆಕೆ ಆಗ್ತಾ ಇತ್ತು ಇಷ್ಟು ದಿನ, ಸೆಕೆಯಲ್ಲಿ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಬಾ ಹಾಕ್ರಪ್ಪ ಈಗ್ಲಾದ್ರು ನೀರು ಅಂತ ಐತೆ. ಅದ್ರ ಮನದಾಳದ ಮಾತು. ತಲೆಯಿಂದ ಹಾಕ್ಮ ಇವಾಗ. ಓಯ್ರಿ. ಒಂದು ಬಾರ್ಬಿ, ಯಾಕಮ್ಮ ಹಂಗ್ ಮಾಡ್ತಿದ್ದೀರಾ? ಸ್ವಲ್ಪ ನೀರ್ ಹೋಗ್ಲಿ ಅಂತನಾ? ಏನಿದು ಹಿಂಗ ಹಾಕ್ಬಿಟ್ರಿ? ಎಷ್ಟ್ ಚೆನ್ನಾಗ್ ಕಾಣುತ್ತಲ್ವಾ ಸ್ನಾನ ಮಾಡಿಸಿದ್ರೆ ಅಮ್ಮ? ಅಮ್ಮ ಸ್ವಲ್ಪ ಮತ್ತೆ ಹಾಕು. ಹೌದು, ಎಷ್ಟ್ ಚೆನ್ನಾಗಿ ಫ್ರೆಶ್ ಆಗಿ ಕಾಣುತ್ತೆ. ಪೌಡ್ರ್ ಹಾಕ್ತೀರಾ? ಯಾವ ಪೌಡ್ರು? ನಾನು ಹಾಕೋ ಪೌಡ್ರು ಬೆಲೆ ಪಾಂಡ್ಸ್ ಪೌಡ್ರದು 10 ರೂಪಾಯಿ, ಇದ್ರದ್ದು 300 ರೂಪಾಯಿ. ನಾಯಿಗೂ ನನಗೂ ಇಷ್ಟೇ ಬೆಲೆ ಇರೋದು. ಅಲ್ವಾ ಅಮ್ಮ? ಅಲ್ವಾ? 10 ರೂಪಾಯಿ, ಇದಕ್ಕೆ ನೋಡಿ 300. 300 ರೂಪಾಯಿ. ಎಷ್ಟು? 390 ಶಾಂಪು. ಯಬಾ ಬ್ರ್ಯಾಂಡ್ ಫುಲ್ ಇದು. ಅಲ್ಲ, ಹಳ್ಳಿಲಿ ಇದ್ರು ಬ್ರ್ಯಾಂಡ್ ಇವೆಲ್ಲ ಬೇಕಾ ಇದಕ್ಕೆ ಶೋಕಿ? ಅಲ್ವಾ ಅಮ್ಮ? ಗೈಸ್ ನೋಡಿ ಗೈಸ್, ನಾಯಿಗಿರೋ ಬೆಲೆನೂ ನಮಗಿರಲ್ಲ, ಮನುಷ್ಯರಿಗಿಲ್ಲ. ಅಂದ್ರೆ ಈಚೆ ಅದಕ್ಕೆಲ್ಲ ಪ್ರೈಸ್ ಜಾಸ್ತಿ. ನಾಯಿ ಸಾಕ್ಬೇಕು ಅಂತ ಅಂದ್ರೆ ನನಗೆ 1 ರೂಪಾಯಿ ಶಾಂಪು, ಇದಕ್ಕೆ 390 ರೂಪಾಯಿ ಒಂದು ಬಾಕ್ಸು. ಗೈಸ್ ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗ್ತಿದೆ. ಏನಕ್ಕಂದ್ರೆ ಎಷ್ಟು ಬೇಗ ಈ ದಿನ ಕಳೀತು ಅಂತಾನೆ ಗೊತ್ತಾಗಿಲ್ಲ. ಅಷ್ಟು ಬೇಗ ದಿನಗಳು ಕಳೆದೋಯ್ತು. 1 ವೀಕ್ ಊರಲ್ಲಿದ್ವಿ. 1 ವೀಕ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನೋಡಿ ಕತ್ಲೆ ಆಗೋಯ್ತು. ಇವಾಗ ಆಲ್ರೆಡಿ 7 o'clock ಆಯಿತು. ನಾನು ಈಗಷ್ಟೇ ಸ್ನಾನ ಮಾಡಿ ಬಂದಿದ್ದಷ್ಟೇ. ಸಣ್ಣ ಕೂಡ ರೆಡಿಯಾಗಿದ್ದಾರೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಇವಾಗ ಮನೆಗೆ ಹೊರಡ್ಬೇಕಷ್ಟೇ. 8 o'clock ಇಲ್ಲಿ ಬಿಡಬೇಕು. ಇನ್ನು 1 hour ಟೈಮ್ ಇದೆ. ಬನ್ನಿ ಅಮ್ಮನ ಜೊತೆ, ಧನ್ಯವಾದ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೋಡಿ 3 ಜನನೂ ಕೂರಿಸಿದ್ದೀನಿ. 3 ಜನನು ಮಾತಾಡೋಣ. ಅದು ಯಾಕೆ ಹಂಗೆ ಮಾತಾಡ್ತಿದ್ದೀರಾ? ಹೌದಾ? ಪರವಾಗಿಲ್ಲ ಮಾತಾಡಿ, ನೀವು ಹೆಂಗಿದ್ರು ಚಂದಾನೆ. ಅದಲ್ಲ, ನಾರ್ಮಲ್ ಆಗಿ ಮಾತಾಡಿ ಅಂತ. ಅಮ್ಮ, ನಾವಂತೂ ನಿಮ್ಮಿಬ್ಬರನ್ನ ತುಂಬಾ ಮಿಸ್ ಮಾಡ್ಕೋತಿದೀವಿ. ಮತ್ತೆ ಅಪ್ಪನ್ನು ಕೂಡ ಮಿಸ್ ಮಾಡ್ಕೋತೀವಿ. ಹಂಗೆ ನೀವು ಕೂಡ ಮಿಸ್ ಮಾಡ್ಕೋತೀರಾ ಅಂತ ಅನ್ಸುತ್ತೆ ಅಲ್ಲ ಅಮ್ಮ? ಅಂದ್ರೆ ನಾಳೆ ನಾವ್ ಇಲ್ಲೇ ಇರ್ತೀವಿ ಅಂತ ನೀವ್ ಅನ್ಕೊಂಡಿರ್ತೀರಾ. ನಮ್ಗಂತೂ ನಿಮ್ ಮನೇಲಿ ಇರ್ಬೇಕಂತಾನೆ ಇಷ್ಟ ಆಗುತ್ತೆ. ಹಲೋ, ಏನ್ ಹಿಂಗ ಹಾಕ್ಲಿಸ್ತಿದ್ಯಮ್ಮ? ನಿದ್ದೆ ಎಳಿತಾ ಇದೀಯಾ? ಹೌದು, ಬೇಜಾರಾಗುತ್ತೆ. ಮತ್ತೆ ಬೆಂಗಳೂರು ಹೋದ ನಂತರ ಕೆಲ್ಸ ಬೆಳಿಗ್ಗೆಯಿಂದ ನೈಟ್ ತನಕ ಶೂಟ್, ಅದು ಇದು ಪ್ರಮೋಷನ್ಸ್ ಅದೇ ಇರುತ್ತೆ. ಇಲ್ಲಿ ಬಂದ್ರೆ ಅಲ್ಲಿಗಿನ ಸ್ವಲ್ಪ ಜಾಸ್ತಿನಾದ್ರೂ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಲ್ಲ? ಅಲ್ಲಿದ್ರೆ ಏನು ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ. ಹೌದು, ಅಲ್ಲಿದ್ರೆ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ ಆಗುತ್ತೆ. ಅದಕ್ಕೆ ಬೇಜಾರ್. ಅಂದ್ರೆ ನಾವ್ ಇಲ್ಲಿದ್ರು ಕೆಲಸ ಮಾಡ್ತೀವಿ, ಬಟ್ ಆದ್ರೆ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತೀವಿ. ಇಲ್ಲಿದ್ರೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಹೌದು. ಮತ್ತೆ ಅಮ್ಮ, ನಾವ್ ಇವಾಗ ಹೆಂಗೆ ಮಿಸ್ ಮಾಡ್ಕೋತಿದೀವಿ ನಿಮ್ನ, ಹಂಗೆ ಸಬ್ಸ್ಕ್ರೈಬರ್ಸ್ ಕೂಡ ಮಿಸ್ ಮಾಡ್ಕೋತಾರೆ ನಿಮ್ಮನ್ನ
ಅಂದರೆ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಕೇಳ್ತಿರ್ತಾರೆ, ಅಯ್ಯೋ ತುಂಬ ಮಿಸ್ ಮಾಡ್ಕೋತಿದ್ದೀವಿ ಅಂತ. ನಾನು ಎಣ್ಣೆ ವ್ಲಾಗ್ ಹಾಕ್ದಾಗ್ಲೇ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ರು, ಅಯ್ಯೋ ನೀವು ಇಲ್ಲಿಂದ ಇವಾಗ ಬ್ಯಾಂಗ್ಳೂರಿಗೆ ಹೋದ್ರೆ ತುಂಬ ಮಿಸ್ ಮಾಡ್ಕೋತೀವಿ ನಿಮ್ಮ ವಿಲೇಜ್ನ ಅಂತ, ಅಂದರೆ ಸಣ್ಣ ಅವ್ರ ವಿಲೇಜ್ನ ಅಂತ ಕೇಳ್ತಾ ಇದ್ರು. ನೀವೆಷ್ಟು ಮಿಸ್ ಮಾಡ್ಕೋತೀರಾ ಎಲ್ಲರನ್ನೂ ಅಮ್ಮ? ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ. ಅವ್ರದ್ದು ಎಲ್ಲರದ್ದು ಸಪೋರ್ಟ್ ಇರುತ್ತಲ್ವಾ, ಇನ್ನು ಮುಂದೆನೂ ಹೀಗೆ ಇರ್ಲಿ. ನೀವು ನೆಕ್ಸ್ಟ್ ಬರ್ತೀರಲ್ವಾ, ಅವಾಗ ಬ್ಲಾಗ್ ಅಲ್ಲಿ ನಾವು ಕಾಣಿಸ್ಕೊಳ್ತೀವಿ ಆಯ್ತಾ. ಮಾ ಸಬ್ಸ್ಕ್ರೈಬರ್ಸ್ ನೀವೆಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ? ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಅವ್ರು ಕಮೆಂಟ್ಸ್ ಮಾಡ್ತಾರಲ್ಲ, ನಂಗೆ ಅದು ರಿಯಲ್ ಮಾತಾಡಿದಾಗೆ ಅನಿಸ್ತದೆ, ಕಮೆಂಟ್ಸ್ ಅಂತ ಅನ್ಸಲ್ಲ. ಯಾಕಂದ್ರೆ ಅವ್ರು ಮನಸ್ಫೂರ್ತಿಯಾಗಿ ಕಮೆಂಟ್ಸ್ ಮಾಡೋದು ನಮಗೆ ರಿಯಲ್ ಒಂದು ಫೇಸ್ ಟು ಫೇಸ್ ಹೀಗೆ ಮಾತಾಡ್ತಾರೆ, ಅದೇ ತರ ಕಾಣಿಸ್ತದೆ ನಂಗೆ. ಸೊ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ನಾವ್ ಎಷ್ಟು ಕಮೆಂಟ್ ಓದ್ತೀವೋ ಅದ್ರ ಡಬಲ್ ಕಮೆಂಟ್ ಇವ್ರು ಓದ್ತಾರೆ. ಒಂದು ಕಮೆಂಟ್ ಬಿಡಲ್ಲ ಇವ್ರಿಬ್ರು, ಎಲ್ಲ ಕಮೆಂಟ್ ಓದ್ತಾರೆ. ಫ್ರೀ ಆದಾಗ ಓದ್ತೀನಿ, ಫ್ರೀ ಆಗದಿದ್ರೆ ಮಲ್ಕೊಳ್ಬೇಕಾದ್ರೆ ನಾನು ಓದಿರ್ತೀನಿ. ಎಲ್ಲ ಓದಿ ನಮ್ಗೆ ಹೇಳ್ತಾರೆ, ನಾವು ನೋಡ್ತಿರ್ತೀವಿ, ಅವರು ನೋಡ್ತಾರೆ. ಜಾಸ್ತಿ ನೋಡೋದು ಅಮ್ಮ ಮತ್ತೆ ಧನ್ಯ ಅವರು ಇಬ್ರು. ಕ್ರೆಡಿಟ್ ಅಮ್ಮನಿಗೇನೆ ನೋಡೋದು, ನಂಗೆ ಸ್ವಲ್ಪ ಕಡಿಮೆ ಟೈಮ್ ಸಿಗುತ್ತೆ. ಆದ್ರೂ ಇವಾಗ ಸಬ್ಸ್ಕ್ರೈಬರ್ಸ್ ನ ಮಿಸ್ ಮಾಡ್ಕೊಂಡಿದ್ದು ಹೇಳಿದ್ರಿ, ಇವಾಗ ನಮ್ಮಿಬ್ರನ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಇಬ್ರು? ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ. ಹೌದಾ? ಏನ್ ಮಿಸ್ ಮಾಡ್ಕೋತೀರಾ ಅಮ್ಮ ನಮ್ಮಿಬ್ರಲ್ಲಿ? ಇವಾಗ ನಾವ್ ಇದೀವಲ್ವಾ, ಇವಾಗ ನಾವ್ ಹೋದ್ಮೇಲೆ ಏನ್ ಮಿಸ್ ಮಾಡ್ಕೊಳ್ತೀರಾ? ಅಂದ್ರೆ ಎಲ್ಲೋದ್ರೂ ಇರ್ತೀವಿ ಅಲ್ವಾ, ಚೆನ್ನಾಗಿ ಮಾತಾಡ್ಕೊಂಡಿರ್ತೀವಿ. ಓ, ನಾವ್ ಹೋದ್ಮೇಲೆ ಮನೆ ಒಂಥರ ಖಾಲಿ 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 ಫುಲ್ ಮಾತಾಡ್ತಾ ಇದ್ದದಲ್ವಾ, ಯಾವಾಗ್ಲೂ ಕರಿತಾ ಇದ್ದೀರಿ ಯಾವಾಗ್ಲೂ ಅಮ್ಮ 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 ಅಂತ. ಮತ್ತೆ ಬ್ಲಾಗ್ ಎಲ್ಲ ಮಾಡ್ತಾ ಇರ್ತೀವಿ, ಅದೆಲ್ಲ ಮಿಸ್ ಮಾಡ್ಕೋತೀರಾ? ರೀಲ್ಸ್ ಮಾಡ್ತಿರ್ತೀರಿ ಅಲ್ಲಿ ಹೊರಗಡೆ. ಅಮ್ಮ ಫಸ್ಟ್ ಟೈಮ್ ರೀಲ್ಸ್ ಮಾಡಿದ್ದು ಅಮ್ಮ. ಅಮ್ಮನ್ ರೀಲ್ಸ್ ನೋಡ್ತಿದ್ವಿ, ಸಣ್ಣವ್ರು ಆಡ್ಕೋತಾ ಇದ್ದಾರೆ. ಚೆನ್ನಾಗ್ ಮಾಡ್ತಾರೆ ಅಮ್ಮ, ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಬಟ್ ನಮ್ಮಮ್ಮ ಮಾಡಿದ್ರು ಅಂತ ನಮ್ಗೊಂಥರ ಖುಷಿ. ಹೇಳ್ಕೊಟ್ಟಿದ ತಕ್ಷಣ ಮಾಡಿದ್ರಲ್ಲ, ಹೇಳ್ಕೊಟ್ಟಿದ್ದ ಮಾಡ್ತಾರಲ್ಲ, ನಮ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ಅಂತ ಖುಷಿ. ನಾನು ಯಾವ ತರ ಮಾಡ್ಲಿ, ಹೇಳ್ಕೊಡು ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ. ಹೌದು, ನಿಜ. ಹೇಳ್ಕೊಡು ಈ ಸಾರಿ ಚಂದ ಕಾಣ್ತದ, ಈ ತರ ಚಂದ ಕಾಣ್ತದ, ನೀ ಹೇಳ್ಕೊಡು ಹಂಗೆ ಮಾಡ್ತೀನಿ ಅಂತ ಅವರು. ನೀವೆಷ್ಟು ಮಿಸ್ ಮಾಡ್ಕೋತೀರಾ ನಮ್ಮಿಬ್ರನ್ನ? ಅಯ್ಯೋ, ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ನೀವ್ ಹೇಳ್ತೀರಲ್ಲ ಚಿನ್ನು, ಇದು ಸಣ್ಣ ನನ್ನ ಬಾಲ ಆಗಿರ್ತಾಳ ಅಂತ. ಸೊ ನಿಮ್ಮಿಬ್ರ ಬಾಲ ನಾನೇ ಆಗಿದ್ದೆ. ಹೌದು, ಬೆಂಗಳೂರಲ್ಲಿ ಇದ್ದಾಗ್ಲೂ ಅಷ್ಟೇ, ಇಲ್ಲಿದ್ದಾಗ್ಲೂ ಅಷ್ಟೇ ಅಲ್ವಮ್ಮ? ಅಂದ್ರೆ ಬೆಂಗಳೂರಲ್ಲಿ ಎಷ್ಟು 1 month 1.5 month ಆಯ್ತಲ್ಲ ಜೊತೆಯಲ್ಲೇ ಇರೋದು. ಸೊ ಸಡನ್ ಆಗಿ ಬೇಜಾರಾಗುತ್ತೆ, ಇಲ್ಲಿ ನೆಟ್ವರ್ಕ್ ಬೇರೆ ಇರಲ್ಲ. ನೆಕ್ಸ್ಟ್ ಏನಂದ್ರೆ ಎಡಿಟ್ ಮಾಡುವಾಗ್ಲೂ ಅಷ್ಟೇ ನಾನು ಮೆಲ್ಲೆ ನುಕ್ಕಿ ನೋಡಿದ್ದು ಆಗ್ತದೆ ಆಯ್ತಾ ಅಲ್ಲ, ನಾನು ಬರಲ್ಲ ಅಂತ ನಿಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಹಂಗೆ ಮಾಡ್ತಿದ್ದೆ. ನೀವೊಂದ್ ಸೈಡಲ್ಲಿ ಇದ್ರೆ ನಾನು ಇನುಕಿ ನೋಡೋದು, ಆಯ್ತಾ ಇವ್ರದ್ದು ಒಂದ್ಸಲ ಕೆಲಸ ಬೇಗ ಆಗ್ಲಿ ಅಂತ. ಅದೆಲ್ಲ ಥಿಂಕ್ ಮಾಡುವಂತರ ಬೇಜಾರು. ಮತ್ತೆ ಬಾ ಬೇಗ ಅಲ್ವಾ? ಆದಷ್ಟು ಬೇಗ ಧನ್ಯವಾದ, ನೀವು ಬನ್ನಿ. ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಎಂಡಷ್ಟಲ್ಲಿ ನಾವೇ ಬರ್ತೀವಿ. ಸರಿನಾ? ಗೊತ್ತಾ, ಇವಾಗ ಇವ್ರಿಬ್ರು ಹೇಳ್ಕೊಂಡ್ರಲ್ವಾ ಸನುಮಾ, ಇವಾಗ ನೀವ್ ಹೇಳ್ಕೊಳ್ಳಿ, ನೀವಿಷ್ಟು ಇವಾಗ ವಿಲೇಜ್ ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಾ? ಜಾಸ್ತಿ ಮಿಸ್ ಮತ್ತೆ ಅಮ್ಮನ್ನ ಮತ್ತೆ ಧನ್ಯವ್ರನ್ನ ಮಿಸ್ ಮಾಡ್ಕೋತಿದ್ದೀರಾ? ಯಾವ ವಿಚಾರದಲ್ಲಿ ನೀವು ಮಿಸ್ ಮಾಡ್ಕೊಂತೀರಾ? ಎಲ್ಲ ವಿಚಾರನ ತುಂಬಾ ಮಿಸ್ ಮಾಡ್ಕೋತೀರಾ? ಯಾಕೆ ಹೇಳ್ತಿದ್ದೀರಾ? ಯಾಕಮ್ಮ? ಮತ್ತೆ ಬರ್ತೀವಿ ತಾನೇ, ಅಷ್ಟು ಬೇಗ ಬರ್ತೀವಿ, ಏನಕ್ಕೆ ಕಳ್ತಿದ್ದೀರಾ? ಅಮ್ಮ ನೀವು ಅಳ್ಬೇಡಿ. ಸನುಮ, ನಿಮ್ಮಿಂದ ಅವರೆಲ್ಲ ಅಳ್ತಾರೆ. ಈಗ ಎದೋಳಿ, ಅಳ್ಬಾರ್ದು. ಕಣ್ಣರ್ಸ್ಕೊಳ್ಳಿ, ತಗೊಳ್ಳಿ ಬಟ್ಟೆ ತಗೊಮ್ಮ ಬೇಗ. ಇವಾಗ ನೀವು ಹತ್ರ ಅಮ್ಮನೂ ಅಳ್ತಾರೆ, ಧನ್ಯನೂ ಅಳ್ತಾರೆ, ಇವು ಎಲ್ಲರೂ ಅಳ್ತೀವಿ. ಬೇಗ ಸ್ಟ್ರಾಂಗ್ ಆಗಿರ್ಬೇಕು. ಮತ್ತೆ ನಾವು ಬರ್ತೀವಿ ತಾನೆ, ಏನು ಇಲ್ಲೇ ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೊಟ್ಟೋಗ್ತೀವ? ಇಲ್ಲ ತಾನೆ, ಮತ್ತೆ ಬರ್ತೀವಲ್ಲ. ಹೇಳ್ಮಾ, ಎಷ್ಟು ಮಿಸ್ ಮಾಡ್ಕೋತೀರಾ ಅದನ್ನ ಹೇಳಿ. ತುಂಬ ಮಿಸ್ ಮಾಡ್ಕೋತೀರಾ? ಅಮ್ಮನ್ನ ಮಿಸ್ ಮಾಡ್ಕೋತೀರಾ? ಅಪ್ಪನ ಮಿಸ್ ಮಾಡ್ಕೋತೀರಾ? ಅಕ್ಕನ ಎಲ್ಲರನ್ನೂ ಮಿಸ್ ಮಾಡ್ಕೋತೀರಾ? ಅಳಬಾರ್ದಾಯ್ತಾ? ಮತ್ತೆ ಬರೋಣ. ಮತ್ತೆ ನಾನು ಕರ್ಕೊಂಡು ಬರಲ್ಲ ಅಂತ ಹೇಳ್ತೀನಾ? ಕರ್ಕೊಂಡು ಬರ್ತೀನಿ ತಾನೆ? ನೀವು ಕೇಳ್ದಾಗ ಕರ್ಕೊಂಡು ಬರ್ತೀನಿ ತಾನೆ? ನೀವು ಹೇಳ್ದಾಗ ನಾನು ಬೇಡ ಅಂತ ಹೇಳ್ತೀನಾ? ಮತ್ತೆ ಏನಕ್ಕೆ ಅಳೋದು? ಇಲ್ಲಿ ಇದ್ದು ಮನೆಗೆ ಹೋದಾಗ ಬೇಜಾರಾಗ್ತದೆ. ಇಲ್ಲೇ ಇದ್ದು ಮನೆಗೆ ಹೋದಾಗ ಬೇಜಾರಾಗುತ್ತೆ. ಹಂಗಾರೆ ಇಲ್ಲೇ ಇದ್ಬಿಡ್ತೀರಾ? ಮತ್ತೆ ಕೆಲಸ ಅಂತ ಮಾಡಲೇಬೇಕಲ್ವಾ? ಮತ್ತೆ ಬರೋಣ ಆದಷ್ಟು ಬೇಗ ಅಮ್ಮನ ಹತ್ರ, ಆಯಿತಾ? ಅಮ್ಮ ಬರ್ತೀವಾಯ್ತಾ? ಅಮ್ಮ ಅಳ್ಬಾರ್ದು. ನೀವು ನೋಡಿ, ನೀವು ಅಳ್ತಿದ್ದೀರಾ, ಅಳ್ಬಾರ್ದು ಮಗು ಥರ. ಅಮ್ಮ ಧನ್ಯ, ನೀವು ಅಳ್ಬೇಡಿ, ಕಣ್ಣೀರಿಸ್ಕೊಳ್ಳಿ. ನಿಮ್ಮನ್ನ ಅಳ್ಸೋದಕ್ಕೆ ನಾನು ಇಲ್ಲಿ ಕೂತಿಲ್ಲ. ನೀವೆಷ್ಟು ಮಿಸ್ ಮಾಡ್ಕೊತಿದ್ದೀರಾ ಅನ್ನೋದು ಕೇಳೋದಕ್ಕೋಸ್ಕರ ಇಲ್ಲಿ ಕೂರಿಸಿದ್ದಷ್ಟೇ. ಲಾಸ್ಟಿಗೆ ನಿಮ್ಮ ಜೊತೆ ಮಾತಾಡಿರೋ ಮೆಮೊರಿ ಇರಲಿ ಅಂತ ಅಷ್ಟೇ, ಗೊತ್ತಾಯ್ತಾ? ಅಳ್ಬಾರ್ದು.
ಇವಾಗ ನೀವೆಲ್ಲ ಹತ್ಬಿಟ್ಟು ಕಳಿಸ್ತೀರಾ, ನಮ್ಮನ್ನ ಹೋಗ್ಬೇಕಾದ್ರೆ ಖುಷಿಯಿಂದ ಕಳಿಸ್ಬೇಕು ತಾನೆ. ಅವಾಗ ನೆಕ್ಸ್ಟ್ ಟೈಮ್ ಬರೋದು ಖುಷಿ ಆಗುತ್ತೆ. ಯಾವಾಗಲೂ ಅಳ್ತಾನೇ ಇರ್ತೀರಪ್ಪ ಹೋಗುವಾಗ. ನನಗೆ ಹೋಗುವಾಗ ಬೇಜಾರಾಗುತ್ತೆ. ಇದೇನಿದು ಸಡನ್ ನಗು? ಏನಕ್ಕೆ ನಕ್ಕಿದ್ದು? ಅಮ್ಮನ ನೋಡಿ ನಗು ಅಂತ. ಅಲ್ಬೇಡಿ ಅಮ್ಮ, ಅಮ್ಮನ ಹಸಿರು ಸೀರಿಯಲ್ ನೆನಪಾಯ್ತು ಅಮ್ಮಂದು. ಅಳ್ಬಾರ್ದು, ಅಮ್ಮನೂ ನಗ್ತಾರೆ. ನೀವ್ ನಕ್ಕೊಂಡಿದ್ರೇನೆ ಅಮ್ಮನೂ ನಕ್ಕೊಂಡಿರೋದು, ಗೊತ್ತಾಯ್ತಾ? ನಗ್ತಿರ್ಬೇಕು. ಅಪ್ಪ ಏನಾಯ್ತು? ಒಬ್ಬನ ನೋಡಿ ಯಾಕೆ ಚಡ್ಡಿ ಹಾಕೊಂಡ್ ಬಂದಿದ್ದಾರೆ ಅಂತ? ಅವರು ಅಳ್ತಿದ್ರು, ಅಲ್ಲಿ ನೀರು ಹರಿತಿದೆ. ಅಪ್ಪ ಹೇಳ್ತಿದ್ರಾ? ಹೌದಾ? ನಿಜ? ಅಪ್ಪನ ಹೇಳ್ತಿದ್ರಾ? ಅವ್ರು ಅಲ್ಲಿ ಹತ್ತು ಬಂದವರು, ಅವರು ಅವರಷ್ಟೇ ಸಿಂಗಲ್ ಆಗಿ ಹತ್ತು ಬಂದವರು. ಹೌದಾ? ಅದಕ್ಕೋಸ್ಕರ ನಂಗೆ ನಗು ಬಂದಿದೆ ಯಾಕೆ ಗೊತ್ತಾ? ಅಲ್ಲ, ಇಷ್ಟೊತ್ತು ಅಳ್ತಿದ್ರಿ, ಇವಾಗ ಸಡನ್ ಆಗಿ ನಗ್ತಿದ್ರಿ. ಯಾಕಮ್ಮ? ಅಮ್ಮನ್ ಕುಂಕುಮ ನೋಡಿ ಸೈಡ್ ಕೊಟ್ಟು ರೂಡ್ ಚೇಂಜ್ ಆಗಿದೆ. ಇಲ್ಲೇ ಉಂಟಲ್ಲ ಈ ತರ ಯಾವಾಗ್ಲೂ ನಗ್ತಿದ್ರೆ ಓಕೆ ಅಪ್ಪ, ಅಳ್ಬಾರ್ದು. ಆಮೇಲೆ ಕೊಡಿ ಅಮ್ಮ. ಸರಿನಾ? ಹೇಳ್ಮ. ಅದು ಒಂದ್ಸರಿ ಬಂದು ಹೋದಾಗ ಬೇಜಾರಾಗ್ತದೆ. ಅದ ಹಾಗೆ ಆಗುತ್ತೆ ಯಾವಾಗ್ಲೂ. ಕೆಲಸದಲ್ಲೇ ಇವಾಗ ನನಗೂ ಬೇಜಾರಾಗಲ್ವಾ? ನೀವ್ ಹೇಳು ಅಷ್ಟ್ರಲ್ಲಿ ನನ್ನೆಲ್ಲ ಕೆಲಸ ಆಗ್ಬಿಡ್ಬೇಕು, ನಿಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತೆಲ್ಲ ಥಿಂಕ್ ಮಾಡೋದಾಯ್ತಾ. ಆದಷ್ಟು ಬೇಗ ಎದ್ದೇಳೋದು. ನೀವು ಮಲಗಿದ ಮೇಲೆ ನಾನು ಮಲಗೋದು. ನಂಗೆ ನಿದ್ದೆ ತಡೆಯುತ್ತಿರ್ಲಿಲ್ಲ. ಆದ್ರೂ ವಿಕ್ಸ್ ಏನಾದ್ರು ಕಣ್ಣಿಗೆ ಹಚ್ಬಿಟ್ಟು ನಾನು ಲೇಟಾಗಿ ಮಲಗಿ. ನೀವು ಬಿಡಿಯಪ್ಪ, ಹೆವಿ ಕಿಲಾಡಿ ನೀವು. ಧನ್ಯ. ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ನಿದ್ದೆ ಬಂದ್ರು ನಿದ್ದೆ ಮಾಡಲ್ಲ ನೀವು, ಆತರ. ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ ಈ ಸಲಿ. ನಿಮ್ಗೊಂದು ಒಳ್ಳೆ ಮೆಮೊರಿ ಸಿಕ್ತಾ? ಗೈಸ್, ಎಲ್ಲಾ ಸಲಿಗಿನ್ನ ಈ ಸಲಿ ಅಂತೂ ತುಂಬಾ ಎಂಜಾಯ್ ಮಾಡಿದೀವಿ. ಮುನ್ನು ಸಣ್ಣ ಅಲ್ಲಿ ಚಾಲೆಂಜಿಂಗ್ ವಿಡಿಯೋಸ್ ಎಲ್ಲ ಹಾಕ್ತಿರ್ತೀವಿ. ಟೈಮ್ ಸ್ಪೆಂಡ್ ಮಾಡಿರೋ ವಿಡಿಯೋಗಳು ಡೈಲಿ ರೂಟೀನ್ ಅಲ್ಲಿ ಹಾಕಿರ್ತೀವಿ. ನೋಡಿ ನೀವೇ, ತುಂಬಾ ಅಂದ್ರೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೀವಿ. ನಿಮಗ್ ತೋರಿಸಿರೋದು 50% ಆದ್ರೆ ಇನ್ನ 50% ಇಲ್ಲಿ ತುಂಬಾ ನಕ್ಕಿದೀವಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀವಿ. ನಾನು ಅಷ್ಟೇ ಮಿಸ್ ಮಾಡ್ಕೊಳ್ತೀನಿ. ಎಲ್ರು ಅಳಿಸ್ಬೇಕು ಅನ್ನೋದು ನನ್ನ ಕಾರಣ ಆಗಿರ್ಲಿಲ್ಲ. ಎಷ್ಟು ಮಿಸ್ ಮಾಡ್ಕೋತಾರೆ ಅನ್ನೋದು ತಿಳ್ಕೊಬೇಕಾಗಿತ್ತು, ಮತ್ತೆ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ನಮ್ಗೆ ಹೊರಡೋ ಟೈಮ್ ಬಂತು. ಟೈಮ್ ಆಯ್ತು, ಎಲ್ಲ ಪ್ಯಾಕ್ ಕೂಡ ಆಗಿದೆ. ಬನ್ನಿ ಧನ್ಯಮ್ಮ, ಅಲ್ಬೇಡಿ, ಬೇಗ ಬರ್ತೀವಿ ಆಯ್ತಾ? ನೀವ್ ಹೇಳ್ತೀರಾ ಅಷ್ಟೇ, ಬರಲ್ಲ. ಗಾಯ್ಸ್, ಇಲ್ಲಿಂದ ಹೋಗ್ಬೇಕಂದ್ರೆ ನಮಗೂ ಕೂಡ ತುಂಬಾ ಬೇಜಾರಾಗ್ತಿದೆ. ಹೊರಡೋ ಟೈಮ್ ಅಂತೂ ಇಂತೂ ಬಂದೇ ಬಿಡ್ತೀವಿ. ಇವಾಗ ಟೈಮ್ 8 o'clock ಆಯ್ತು. ಮೇಲೆ ಗಾಡಿ ಇದೆ, ಇವಾಗ ಇಲ್ಲಿಂದ ಲಾಕ್ ಮಾಡ್ಕೊಂಡು ಹೊರಡ್ತಾ ಇದೀವಿ. ಸಣ್ಣವರು ಬಾರ್ಬಿನ ಮಾತಾಡ್ಸ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಅಮ್ಮ, ಹೊರಡೋಣ. ಕೊಡಿಯಮ್ಮ ಬ್ಯಾಗು, ನೀವೇ ಹಿಡ್ಕೊಂಡು ಬರ್ತೀರಾ? ನೋಡಿ ಗೈಸ್, ನಾವು ಬ್ಯಾಗ್ ಎತ್ಕೊಳಕ್ಕೂ ಬಿಡಲ್ಲ ಅವರು. ಇವರು ಬ್ಯಾಗ್ ಹಾಕೊಂಡಿದ್ದಾರೆ, ಅಮ್ಮನೂ ಬ್ಯಾಗ್ ಹಿಡ್ಕೊಂಡಿದ್ದಾರೆ. ಅಪ್ಪ ಆಲ್ರೆಡಿ ಹೊಟ್ಟೆ ಹೋದ್ರು, ದೊಡ್ಡ ಬ್ಯಾಗ್ ಇಟ್ಕೊಂಡು ಹೋಗಿದ್ದಾನೆ. ಗುಂಡುಗೆ ಬಾಯ್ ಮಾಡೋಣ. ಗುಂಡು ಬಾಯ್ ಬಾಯ್ ಬಾಯ್. ಗುಂಡು ಗೊತ್ತಾಗ್ಬಿಟ್ಟಿದೆ ನಾವು ಹೋಗ್ತೀವಿ ಅಂತ, ಅದಕ್ಕೆ ಬೊಗಳ್ತಾ ಇದ್ದೇನೆ. ಬಾಯ್ 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 ಆಯ್ತಾ? ಬಾಬಾ ಬಾರ್ಬಿನ್ ಮಾತಾಡ್ಸಿದ್ರಾ? ಬೇಜಾರಲ್ಲಿ ಇರಬಾರ್ದು ಆಯ್ತಾ? ಖುಷಿಯಿಂದ ಕಳ್ಸ್ಕೊಡ್ಬೇಕು. ನೆಕ್ಸ್ಟ್ ಟೈಮ್ ಬರೋದು ಖುಷಿ ಆಗುತ್ತೆ ಅಲ್ಲ ಸನುಮ? ಹೌದು, ನೀವೇ ಎಳ್ಸೋದವ್ರನ್ನ ಹೌದು ಜಾಸ್ತಿ. ಹೌದು, ನಾನ್ ಹೆಂಗೋ ಸಮಾಧಾನ ಮಾಡ್ತಾ ಇರ್ತೀನಿ, ಅವ್ರು ಹತ್ತೇ ಇರಲ್ಲ. ನೀವ್ ಹತ್ತೀರಾ, ಇವಾಗ ಅವರು ಅಳ್ತಾರೆ. ಅಳ್ಬೇಡಿ ಆಯ್ತಾ? ಮನಿ ಬೇಗ ಕರ್ಕೊಂಡು ಬರ್ತೀನಿ ನಿಮ್ನ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಇದನ್ನ ಹತ್ಕೊಂಡೋಗ ತುಂಬಾ ಕಷ್ಟ ಆಗ್ತಾ ಇದೆ. ನೋಡಿ ಹೆಂಗಿದೆ, ಫುಲ್ಲು ಕತ್ಲೆ, ಏನು ಕಾಣಿಸ್ತಿಲ್ಲ. ಫುಲ್ಲು ಕತ್ಲೆ. ಅಲ್ಲಿ ಮನೆ ಕಾಣಿಸ್ತಿದೆ. ಹೇಗೆ ದಿನ ಹೋಗ್ತದೆ ಅಂತಲೇ ಗೊತ್ತಾಗಲ್ಲ. ಹೇಗೆ ದಿನ ಹೋಗುತ್ತೆ ಅಂದ್ರೆ, ಬೆಳಗ್ಗೆ ಸೂರ್ಯ ಬರುತ್ತೆ, ನೈಟ್ ಚಂದ್ರ ಬರುತ್ತೆ, ಆಗ ದಿನ ಹೋಗುತ್ತೆ. ಗಡಿಯಾರಂತೂ ತಿರುಗುತ್ತಾನೆ ಇರುತ್ತೆ. ನೀವ್ ಹೇಳಿದ ತಕ್ಷಣ ನಿಲ್ಸಕ್ಕಾಗಲ್ಲ. ಮಂಡೇ ದಿವಸ ಅಲ್ವಾ ಇದು ಹೊರಟದು ನೀವು? ಹೌದು, ಈ ಮಂಡೇ ಇಲ್ಲಿಂದ ಹೊರಟಿದ್ದೀರಲ್ಲ? ಹೌದು. ಕರೆಕ್ಟಾಗಿ 1 week ಆಯ್ತಮ್ಮ. 1 week. ಆದರೆ 2 days ಆದಂಗೆ ಆಗ್ತಿದೆ. ಗಾಡಿಗೆ ವೆಯ್ಟ್ ಮಾಡ್ತಾ ಇದೀವಿ. ಮೇಲೆ ಒಂದು ನೋಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಾಯ್ತು. ಗಾಡಿ ಬಂತು. ಹೌದು. ಬಾಯ್ ಅಮ್ಮ, ಬಾಯ್ ಅಕ್ಕ, ಬಾಯ್ ಪಪ್ಪ. ಮಾತೆ ಬಾಯ್ ಬಾಯ್ ಅವ, ಫೋನ್ ಮಾಡ್ಪ ಅವ. ಬಾಯ್ ಅಮ್ಮ, ಹುಷಾರು. ಬಾಯ್ ಪಪ್ಪ, ಟಾಟಾ ಪಪ್ಪ. ಬಾಯ್ 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 ಬಾಯ್. ಬೇಗ ಬರ್ತೀವಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು